ಡಾಕ್ಟರ್ ಅಂಬೇಡ್ಕರ್ ಓದು ಸರಣಿಯಲ್ಲಿ ಮತ್ತೊಂದು ಲೇಖನವನ್ನು ನಾನು ಓದುತ್ತಿದ್ದೇನೆ. ನನ್ನ ಹೆಸರು CP ನಾಗರಾಜ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಹಗಳು ಮತ್ತು ಭಾಷಣಗಳು, ಸಂಪುಟ 11, ಭಾಗ 1. ಸಿದ್ಧಾರ್ಥ ಗೌತಮ ಬೋಧಿಸತ್ವನು ಹೇಗೆ ಬುದ್ಧನಾದನು, ಪರಿವರ್ತನಾ ಪ್ರಚಾರ, ಬುದ್ಧ ಏನನ್ನು ಬೋಧಿಸಿದನು. 1999ರಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದಿಂದ ಈ ಕೃತಿ ಪ್ರಕಟಗೊಂಡಿದೆ. ಪುಟ 47. ಸಮಿತಿಯ ಅಂದಿನ ಕಾರ್ಯಕಲಾಪಗಳು ಮುಗಿದು ಸದಸ್ಯರು ಮೇಲೆ ಏಳುವುದರಲ್ಲಿದ್ದಾಗ ಒಬ್ಬ ಸಾಕ್ಯ ಯುವಕನು ಮೇಲೆದ್ದು, ನಾನು ಬಹುಮುಖ್ಯವಾದ ಸಂಗತಿಯೊಂದನ್ನು ಹೇಳಲಿದ್ದೇನೆ, ದಯವಿಟ್ಟು ಆಲಿಸಿರಿ ಎಂದನು. ಮಾತನಾಡಲು ಅವನಿಗೆ ಅಪ್ಪಣೆ ದೊರಕಿದ ಮೇಲೆ ಅವನು ಹೇಳಿದನು, ಸಿದ್ಧಾರ್ಥ ಗೌತಮನು ತನ್ನ ವಚನದಂತೆ ಈ ಕೂಡಲೇ ದೇಶವನ್ನು ತೊರೆದು ಹೋಗುತ್ತಾನೆ ಎಂಬುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಆದರೂ ಸಹ ನನಗೆ ಸರಿ ಕಾಣದ ಈ ಒಂದು ಪ್ರಶ್ನೆ ಉಳಿಯುತ್ತದೆ. ಈಗ ಸಿದ್ಧಾರ್ಥನಂತೂ ದೇಶವನ್ನು ತೊರೆದು ಹೋಗುತ್ತಾನೆ. ಆಗ ನೀವು ಕೋಲಿಯರ ಮೇಲೆ ಮಾಡಬೇಕೆಂದಿರುವ ಯುದ್ಧವನ್ನು ನಿಜವಾಗಿ ಆರಂಭಿಸಬಲ್ಲಿರಾ? ಈ ವಿಚಾರವನ್ನು ಕುರಿತು ಸಂಘವು ಮತ್ತಷ್ಟು ವಿವರವಾಗಿ ಯೋಚಿಸುವುದು ಅವಶ್ಯಕವೆಂದು ನನಗೆ ತೋರುತ್ತದೆ. ಸಿದ್ಧಾರ್ಥನು ದೇಶವನ್ನು ತೊರೆದು ಹೋದ ವಿಚಾರ ಕೋಸಲ ದೇಶದ ದೊರೆಯನ್ನು ಮುಟ್ಟಿಯೇ ಮುಟ್ಟುತ್ತದೆ. ಇದೇ ಸಮಯಕ್ಕೆ ಸಾಕ್ಯರು ಕೋಲಿಯರ ಮೇಲೆ ಯುದ್ಧಕ್ಕೆ ತೊಡಗಿದರೆ ಸಿದ್ಧಾರ್ಥನು ಯುದ್ಧವನ್ನು ವಿರೋಧಿಸುವುದಕ್ಕಾಗಿಯೇ ಈಗ ದೇಶವನ್ನು ತೊರೆದು ಹೋಗಿದ್ದಾನೆ ಎಂದು ಕೋಸಲ ದೇಶದ ದೊರೆಯು ಸುಲಭವಾಗಿ ಗ್ರಹಿಸುತ್ತಾನೆ. ಇದರಿಂದ ನಮಗೆ ಹೆಚ್ಚಿನ ಕೆಡುಕಾಗುತ್ತದೆಯಲ್ಲವೇ? ಆದ್ದರಿಂದ ಸಿದ್ಧಾರ್ಥನು ದೇಶವನ್ನು ತೊರೆದು ಹೋದ ನಂತರ ಸ್ವಲ್ಪ ಕಾಲ ಅವಕಾಶ ಕೊಟ್ಟು ಅನಂತರ ನಮ್ಮ ಘರ್ಷಣೆಯನ್ನು ಆರಂಭಿಸಿದರೆ ಆಗ ಕೋಸಲ ದೊರೆ ಆ ಎರಡು ಘಟನೆಗಳ ನಡುವೆ ಯಾವ ಸಂಬಂಧವನ್ನೂ ಕಲ್ಪಿಸಲಾರ. ಇದು ನಿಜವಾಗಿಯೂ ಗಮನಿಸಬೇಕಾದ ಸೂಚನೆ ಎಂಬುದನ್ನು ಸಂಘವು ಗುರುತಿಸಿತು. ಇದು ಬಹು ತ್ವರಿತವಾಗಿ ನಿರ್ಣಯವಾಗಬೇಕಾದ ವಿಚಾರ ಎಂಬ ಕಾರಣ ಸಂಘವು ಹೆಚ್ಚು ಚರ್ಚೆ ಇಲ್ಲದೆ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿತು. ಈ ರೀತಿ ಸಾಕ್ಯ ಸಂಘದ ಬಹು ಮಹತ್ವದ ಹಾಗೂ ಬಹು ವಿಪತ್ಕಾರಕವಾದ ಅಧಿವೇಶನವು ಕೊನೆಗೊಂಡಿತು. ಯುದ್ಧವನ್ನು ವಿರೋಧಿಸುತ್ತಿದ್ದು ಅದನ್ನು ಹೇಳಲಾರದ ಅಲ್ಪ ಸಂಖ್ಯೆಯ ಸದಸ್ಯರು ಹೆಚ್ಚಿನ ಘರ್ಷಣೆಗೆ ಅವಕಾಶವಿಲ್ಲದಂತೆ ಈ ಅಧಿವೇಶನ ಕೊನೆಗೊಂಡಿತಲ್ಲ ಎಂದು ನಿಟ್ಟುಸಿರು ಬಿಟ್ಟರು. ಬೀಳ್ಕೊಡುಗೆಯ ನುಡಿ. ಸಾಕ್ಯ ಸಂಘದ ಸಭೆಯಲ್ಲಿ ನಡೆದ ಕಾರ್ಯಕಲಾಪಗಳ ವಿವರಗಳು ಸಿದ್ಧಾರ್ಥನು ಮನೆಗೆ ಹಿಂತಿರುಗುವ ಮುನ್ನವೇ ಅವನ ಅರಮನೆಯನ್ನು ಮುಟ್ಟಿದ್ದವು. ತನ್ನ ತಂದೆ ತಾಯಿಯರು ದುಃಖದಿಂದ ಕಣ್ಣೀರಿಡುತ್ತಿರುವುದನ್ನು ರಾಜಕುಮಾರನು ಅರಮನೆಯನ್ನು ತಲುಪಿದ ಕೂಡಲೇ ಗಮನಿಸಿದನು. ಶುದ್ಧೋಧನನು ಹೇಳಿದನು, ನಾವು ಯುದ್ಧದ ಕೆಟ್ಟ ಪರಿಣಾಮಗಳನ್ನು ಕುರಿತು ಸಭೆಯಲ್ಲಿ ಯೋಚಿಸುತ್ತಿದ್ದೆವು. ಅಷ್ಟರಲ್ಲಿ ನೀನು ಇದನ್ನು ಇಷ್ಟು ದೂರ ಲಂಬಿಸುತ್ತೀಯಾ, ಈ ನಿರ್ಣಯ ಮಾಡುತ್ತೀಯಾ ಎಂದು ನಾವು ಖಂಡಿತ ಯೋಚಿಸಿರಲಿಲ್ಲ. ಅದಕ್ಕೆ ಸಿದ್ಧಾರ್ಥನು ಈ ರೀತಿ ಉತ್ತರಿಸಿದನು, ಅಂದಿನ ಘಟನೆಗಳು ಈ ರೀತಿಯ ತಿರುಗು ಪಡೆಯುತ್ತವೆ ಎಂದು ನಾನೂ ಮೊದಲು ತಿಳಿದಿರಲಿಲ್ಲ. ನಾನು ನನ್ನ ವಾದದಿಂದ ಸಾಕ್ಯರನ್ನು ಶಾಂತಿಯ ಕಡೆಗೆ ಒಲಿಸಿಕೊಳ್ಳುತ್ತೇನೆ ಎಂದು ಮಾತ್ರ ತಿಳಿದಿದ್ದೆನು. ದುರ್ದೈವದಿಂದ ನಮ್ಮ ಸೇನಾಧಿಕಾರಿಗಳು ಜನರ ಭಾವನೆಗಳನ್ನು ಅದೆಷ್ಟು ವಿಕೃತಗೊಳಿಸಿದರು ಎಂದರೆ ವಿಚಾರಸಮ್ಮತವಾದ ನಮ್ಮ ಯಾವ ವಾದವೂ ಅವರನ್ನು ಮುಟ್ಟಲಾರದಾದವು. ನಾನು ಆ ದಿನ ಮಾಡಿದ ಪ್ರಯತ್ನದಿಂದ ಅಂದಿನ ಸನ್ನಿವೇಶವು ಮತ್ತಷ್ಟು ಭೀಕರಗೊಳ್ಳುವುದನ್ನು ತಪ್ಪಿಸಿದೆನು ಎಂಬುದನ್ನು ತಾವು ಅರಿತಿದ್ದೀರೆಂದು ತಿಳಿಯುತ್ತೇನೆ. ಸತ್ಯ ಮತ್ತು ನ್ಯಾಯವನ್ನು ಪ್ರತಿಪಾದಿಸಿದ ನಾನು ಅದರ ಪರಿಣಾಮವಾಗಿ ಬರುವ ಶಿಕ್ಷೆಯನ್ನು ನಾನೊಬ್ಬನೇ ಅನುಭವಿಸಬೇಕು ಎಂಬ ನಿಲುವನ್ನು ನಾನು ಸಮರ್ಥವಾಗಿ ಸಾಧಿಸಿದ್ದೇನೆ. ಇದರಿಂದ ಶುದ್ಧೋಧನನಿಗೆ ತೃಪ್ತಿಯಾಗಲಿಲ್ಲ. ನಿನ್ನ ಈ ನಿರ್ಣಯದಿಂದ ನಮ್ಮ ಮೇಲೆ ಆಗಬಹುದಾದ ಪರಿಣಾಮವನ್ನು ನೀನು ಯೋಚಿಸಲಿಲ್ಲ. ಅದಕ್ಕೆ ಸಿದ್ಧಾರ್ಥನು, ನಿಮ್ಮ ಮೇಲಾಗುತ್ತಿದ್ದ ಕೆಟ್ಟ ಪರಿಣಾಮಗಳನ್ನು ತಪ್ಪಿಸಲೆಂದೇ ನಾನು ಪರಿವ್ರಾಜಕನಾಗಲು ನಿರ್ಣಯಿಸಿದನು. ಸಾಕ್ಯರು ನಿಮ್ಮ ಭೂಮಿ ಕಾಣಿಯನ್ನೆಲ್ಲ ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ ಕೈಗೊಂಡಿದ್ದರೆ ಅದರ ಪರಿಣಾಮ ಏನಾಗುತ್ತಿದ್ದಿತು ಎಂಬುದನ್ನು ಸ್ವಲ್ಪ ಯೋಚಿಸಿ ನೋಡಿ. ಮಗು,
ನೀನಿಲ್ಲದಿದ್ದಾಗ ನಮಗೆ ಈ ಭೂಮಿಯ ಪ್ರಯೋಜನವಾದರೂ ಏನು ಎಂದು ಶುದ್ಧೋಧನನು ಮತ್ತಷ್ಟು ರೋಧಿಸತೊಡಗಿದನು. ಒಟ್ಟು ನಮ್ಮ ಕುಟುಂಬವೇ ಸಾಕ್ಯರ ರಾಜ್ಯವನ್ನು ತೊರೆದು ನಿನ್ನೊಂದಿಗೆ ದೇಶ ಭ್ರಷ್ಟವಾಗಬಾರದೇಕೆ? ಕಣ್ಣೀರಿಡುತ್ತಾ ಕುಳಿತಿದ್ದ ಪ್ರಜಾಪತಿ ಗೌತಮಿಯು ಶುದ್ಧೋಧನನ ವಾದವನ್ನು ಒಪ್ಪುತ್ತಾ, ನಾನೂ ಅದನ್ನೇ ಸಮ್ಮತಿಸುತ್ತೇನೆ. ನಮ್ಮನ್ನೆಲ್ಲ ಈ ರೀತಿ ತೊರೆದು ನೀನು ಹೋಗುವುದಾದರೂ ಹೇಗೆ? ಅದಕ್ಕೆ ಸಿದ್ಧಾರ್ಥನು ಹೇಳಿದನು, ಅಮ್ಮ, ನೀನು ಕ್ಷತ್ರಿಯನ ತಾಯಿಯಾಗಿರುವುದು ಹೆಮ್ಮೆಯ ವಿಚಾರ ಎಂದು ಯಾವಾಗಲೂ ಹೇಳುತ್ತಿರುತ್ತೀಯಾ ಅಲ್ಲವೇ? ಆದ್ದರಿಂದ ಈಗ ನೀನು ಶೂರಳಂತೆ ವರ್ತಿಸಬೇಕು. ಈ ರೀತಿ ದುಃಖಿಸುವುದು ನಿನ್ನಂತಹವಳಿಗೆ ತರವಲ್ಲ. ನಾನು ಯುದ್ಧರಂಗಕ್ಕೆ ಹೋಗಿ ಸತ್ತು ಹೋಗಿದ್ದರೆ ಏನು ಮಾಡುತ್ತಿದ್ದೆ? ಆಗ ನೀನು ಈ ರೀತಿ ದುಃಖಿಸುತ್ತಾ ಇದ್ದೀಯೇನೋ? ಅದಕ್ಕೆ ಗೌತಮಿ ಹೇಳಿದಳು, ಇಲ್ಲ, ಆದರೆ ಆ ಸಾವು ಕ್ಷತ್ರಿಯನಿಗೆ ತಕ್ಕುದಾಗಿರುತ್ತಿದ್ದಿತು. ಆದರೆ ನೀನು ಈಗ ಕಾಡಿಗೆ ಹೋಗಿ ಜನಸಮೂಹದಿಂದ ದೂರವಿದ್ದು ಪ್ರಾಣಿ ಸಮೂಹದೊಂದಿಗೆ ಬದುಕಲು ಹೊರಟಿದ್ದೀಯ. ವಸ್ತುಸ್ಥಿತಿ ಹೀಗಿರುವಾಗ ನಾವು ಇಲ್ಲಿದ್ದುಕೊಂಡು ಶಾಂತಿಯಿಂದಿರುವುದು ಹೇಗೆ? ಆದ್ದರಿಂದ ನಮ್ಮನ್ನೂ ನಿನ್ನ ಜೊತೆ ಕರೆದುಕೊಂಡು ಹೋಗು ಎಂದು ಹೇಳುತ್ತಿದ್ದೇನೆ. ಅದಕ್ಕೆ ಅವನು ಹೇಳಿದನು, ನಿಮ್ಮನ್ನೆಲ್ಲ ನನ್ನ ಜೊತೆ ಹೇಗೆ ಕರೆದುಕೊಂಡು ಹೋಗಲಿ? ತಮ್ಮನಾದ ನಂದನು ಇನ್ನೂ ಕಿರಿಯ ಬಾಲಕ, ನನ್ನ ಮಗನಾದ ರಾಹುಲನು ಈಗ ತಾನೇ ಹುಟ್ಟಿದ್ದಾನೆ. ಅವರನ್ನೆಲ್ಲ ಇಲ್ಲಿ ಬಿಟ್ಟು ನೀನು ನನ್ನೊಂದಿಗೆ ಬರಬಲ್ಲೆಯಾ? ಗೌತಮಿಗೆ ಈ ಮಾತಿನಿಂದ ತೃಪ್ತಿಯಾಗಲಿಲ್ಲ. ಅದಕ್ಕೆ ಅವಳು ಹೇಳಿದಳು, ನಾವು ಸಾಕ್ಯರ ರಾಜ್ಯವನ್ನು ತ್ಯಜಿಸಿ ಕೋಸಲ ರಾಜರ ರಕ್ಷಣೆಗೆ ಆ ರಾಜ್ಯಕ್ಕೆ ಹೋಗಲು ಸಾಧ್ಯ. ಸಿದ್ಧಾರ್ಥನು ಹೇಳಿದನು, ಹಾಗೆ ಮಾಡಿದರೆ ಸಾಕ್ಯರು ಏನೆಂದುಕೊಂಡಾರು? ಇದು ರಾಜದ್ರೋಹ ಎಂದು ಅವರು ಪರಿಗಣಿಸುವುದಿಲ್ಲವೇ? ಜೊತೆಗೆ ನಾನು ನನ್ನ ಪರಿವ್ರಾಜಕ ಬದುಕಿಗೆ ಕಾರಣವಾದ ಯಾವ ಘಟನೆಯನ್ನು ಕೋಸಲದ ರಾಜನಿಗೆ ತಿಳಿಸುವುದಿಲ್ಲ ಎಂದು ಸಂಘದ ಸದಸ್ಯರಿಗೆ ಮಾತು ಕೊಟ್ಟು ಬಂದಿದ್ದೇನೆ. ಈ ರೀತಿ ಪರಿವ್ರಾಜಕನಾಗುವುದರಿಂದ ನಾನೊಬ್ಬನೇ ಒಂಟಿಯಾಗಿ ಕಾಡಿನಲ್ಲಿ ವಾಸಿಸಬೇಕಾಗಬಹುದು. ಕಾಡಿನಲ್ಲಿ ಒಂಟಿಯಾಗಿ ಬಾಳುವುದು ಮೇಲೋ, ಇಲ್ಲವೇ ಕೋಲಿಯರ ಹತ್ಯೆಗೆ ಕಾರಣವಾಗುವುದು ಮೇಲೋ ಯೋಚಿಸಿ ನೋಡು. ಆಗ ಶುದ್ಧೋಧನನು ಹೇಳಿದನು, ಸಾಕ್ಯ ಸಂಘವು ಕೋಲಿಯರೊಂದಿಗಿನ ತಮ್ಮ ಯುದ್ಧವನ್ನು ಇನ್ನೂ ಕೆಲವು ಕಾಲ ಮುಂದೂಡುವುದರಿಂದ ನೀನೇಕೆ ಈ ರೀತಿ ಪರಿವ್ರಾಜಕನಾಗಲು ದುಡುಕುತ್ತಿದ್ದೀಯಾ? ಅಲ್ಲದೆ ಈ ಘರ್ಷಣೆ ಆರಂಭವಾಗದೆಯೂ ಇರಬಹುದು. ಆದ್ದರಿಂದ ನೀನು ಈ ಪರಿವ್ರಾಜಕ ಬದುಕನ್ನು ಏಕೆ ಮುಂದೂಡಬಾರದು? ಮುಂದೆ ನೀನು ಸಾಕ್ಯರ ನಡುವೆಯೇ ಉಳಿಯಲು ಸಂಘದ ಒಪ್ಪಿಗೆಯನ್ನು ಪಡೆಯಲು ಸುಲಭವಾಗಬಹುದು. ಈ ಸೂಚನೆ ಸಿದ್ಧಾರ್ಥನಿಗೆ ಸಹ್ಯವೆನಿಸಲಿಲ್ಲ. ಅದಕ್ಕೆ ಅವನು ಹೇಳಿದನು, ನಾನು ಪರಿವ್ರಾಜಕನಾಗುತ್ತೇನೆ ಎಂದು ವಚನ ಇತ್ತುದರಿಂದಾಗಿ ಕೋಲಿಯರೊಂದಿಗಿನ ತಮ್ಮ ಹೋರಾಟವನ್ನು ಮುಂದೂಡಲು ಸಾಕ್ಯ ಸಂಘವು ನಿರ್ಣಯಿಸಿತು ಎಂಬ ಅಂಶವನ್ನು ನಾವು ಮರೆಯಬಾರದು. ನಾನು ಪರಿವ್ರಾಜಕ ಧರ್ಮವನ್ನು ಸ್ವೀಕರಿಸಿದ ಮೇಲೆ ಸಂಘವು ಮಾಡಿರುವ ಯುದ್ಧದ ತನ್ನ ನಿರ್ಣಯವನ್ನು ಬದಲಾಯಿಸುವಂತೆ ಸಂಘವನ್ನು ಒತ್ತಾಯಿಸಬಹುದು. ಆದ್ದರಿಂದ ನಾನು ಪರಿವ್ರಾಜಕನಾದ ಮೇಲೆ ಉಳಿದೆಲ್ಲ ಸಾಧ್ಯತೆಗಳನ್ನು ಯೋಚಿಸುವುದು ಸುಲಭ. ನಾನು ಪರಿವ್ರಾಜಕನಾಗುತ್ತೇನೆಂದು ವಚನ ಬಿತ್ತಿದ್ದೇನೆ. ಅದನ್ನು ಈಗ ನಾನು ನೆರವೇರಿಸಲೇಬೇಕು. ನಾನು ವಚನಭ್ರಷ್ಟನಾದರೆ ಅದರ ಪರಿಣಾಮ ನನ್ನ ಮೇಲೆ ಮಾತ್ರವಲ್ಲದೆ ಶಾಂತಿ ಸ್ಥಾಪನೆಯ ನಮ್ಮ ಉದ್ದೇಶದ ಮೇಲೆಯೂ ಆಗುತ್ತದೆ. ಅಮ್ಮ, ನೀನು ಈಗ ನನ್ನ ದಾರಿಗೆ ಅಡ್ಡ ಬರಬೇಡ. ನೀನು ನನಗೆ ಒಪ್ಪಿಗೆ ಇತ್ತು ಆಶೀರ್ವದಿಸು. ಈಗ ನಡೆಯುತ್ತಿರುವುದೆಲ್ಲವೂ ಒಳ್ಳೆಯದಕ್ಕೆ ಎಂದು ನೀನು ತಿಳಿ. ಆಗ ಗೌತಮಿ ಮತ್ತು ಶುದ್ಧೋಧನ ಇಬ್ಬರೂ ಸುಮ್ಮನಾದರು. ಸಿದ್ಧಾರ್ಥನು ಯಶೋಧರಿಯ ಕೊಠಡಿಗೆ ಹೋದನು. ಅವಳನ್ನು ನೋಡಿದ ಮೇಲೆ ಅವಳಿಗೆ ಏನು ಹೇಳಬೇಕು, ಹೇಗೆ ಹೇಳಬೇಕು ಎಂಬುದನ್ನು ತಿಳಿಯದೆ ಮೌನವಾಗಿ ನಿಂತನು. ಆಗ ಅವಳೇ ಆ ಮೌನವನ್ನು ಮುರಿದು ಮಾತನಾಡಿದಳು. ಕಪಿಲ ವಸ್ತುವಿನಲ್ಲಿ ನಡೆದ ಸಂಘದ ಸಭೆಯ ಆಗುಹೋಗುಗಳನ್ನೆಲ್ಲ ನಾನು ಕೇಳಿದ್ದೇನೆ. ಆಗ ಅವನು ಅವಳನ್ನು ಕುರಿತು, ಯಶೋಧರ, ನಾನು ಪರಿವ್ರಾಜಕನಾಗಬೇಕೆಂಬ ನನ್ನ ನಿರ್ಣಯ ನಿನಗೆ ಏನು ಅನಿಸುತ್ತದೆ ಹೇಳು? ಈ ಮಾತನ್ನು ಕೇಳಿ ಅವಳು ಕುಸಿದು ಬೀಳಬಹುದು ಎಂದು ಅವನು ಭಾವಿಸಿದ್ದನು.
ಆದರೆ ಅಂತಹುದು ಯಾವುದೂ ಆಗಲಿಲ್ಲ. ತನ್ನ ಉದ್ವೇಗವನ್ನೆಲ್ಲ ನಿಯಂತ್ರಿಸಿಕೊಂಡು ಅವಳು ಹೇಳಿದಳು, ನಿಮ್ಮ ಸ್ಥಾನದಲ್ಲಿ ನಾನೇ ಇದ್ದರೂ ಈ ನಿರ್ಣಯವಲ್ಲದೆ ಬೇರೆ ಯಾವ ನಿರ್ಣಯವನ್ನು ಮಾಡಲು ಸಾಧ್ಯವಿದ್ದಿತು? ಕೋಲಿಯರ ಮೇಲೆ ಯುದ್ಧ ಮಾಡಲು ನಾನು ಖಂಡಿತ ಒಪ್ಪುತ್ತಿರಲಿಲ್ಲ. ನೀವು ಮಾಡಿರುವ ನಿರ್ಣಯ ಸರಿಯಾಗಿದೆ ಮತ್ತು ಅದಕ್ಕೆ ನನ್ನ ಸಮ್ಮತಿ ಇದೆ, ಸಹಕಾರವೂ ಇದೆ. ನಾನು ನಿಮ್ಮೊಂದಿಗೆ ಪರಿವ್ರಾಜಕ ಧರ್ಮವನ್ನು ಸ್ವೀಕರಿಸಬಹುದಾಗಿದ್ದಿತು. ಆದರೆ ರಾಹುಲನ ರಕ್ಷಣೆಯ ಭಾರವನ್ನು ಹೊತ್ತಿರುವ ಕಾರಣ ಅದು ಈಗ ನನಗೆ ಸಾಧ್ಯವಾಗುತ್ತಿಲ್ಲ. ಘಟನೆಗಳು ಈ ಸ್ಥಿತಿಯನ್ನು ಬಂದು ಮುಟ್ಟಬಾರದಾಗಿತ್ತು. ನಾವು ದಿಟ್ಟತನದಿಂದ ಧೈರ್ಯವಾಗಿ ಪರಿಸ್ಥಿತಿಯನ್ನು ಎದುರಿಸೋಣ. ನೀವು ನಿಮ್ಮ ತಂದೆ ತಾಯಿಯರು ಮತ್ತು ಮಗುವಿನ ವಿಚಾರದಲ್ಲಿ ಆತಂಕ ಪಡಬೇಡಿ. ನನ್ನಲ್ಲಿ ಜೀವವಿರುವವರೆಗೂ ನಾನು ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇನೆ. ನೀವು ನಿಮಗೆ ಹತ್ತಿರವಾದ ಬಂಧು ಬಾಂಧವರನ್ನೆಲ್ಲ ತ್ಯಜಿಸಿ ಪರಿವ್ರಾಜಕ ಧರ್ಮವನ್ನು ಸ್ವೀಕರಿಸುತ್ತಿರುವುದರಿಂದ ಮಾನವತೆಗೆ ಕ್ಷೇಮವನ್ನುಂಟು ಮಾಡುವ ಸರ್ವೋತ್ತಮವಾದ ಜೀವನ ಪಥವನ್ನು ನೀವು ಕಾಣುವಂತಾಗಲಿ ಎಂದು ಹಾರೈಸುತ್ತೇನೆ. ಇವಳ ಮಾತುಗಳಿಂದ ಸಿದ್ಧಾರ್ಥ ಗೌತಮನು ತುಂಬ ಪ್ರಭಾವಿತನಾದನು. ಯಶೋಧರೆಯು ಎಂತಹ ಉದಾರಶೀಲಳು, ಶೌರ್ಯ ಸಂಪನ್ನಳು, ದೃಢಚಿತ್ತಳು ಎಂಬುದನ್ನು ತಾನು ಹಿಂದೆಂದೂ ಕಾಣದಷ್ಟು ಚೆನ್ನಾಗಿ ಈಗ ಗ್ರಹಿಸಿದನು. ಅವಳನ್ನು ಹೆಂಡತಿಯಾಗಿ ಪಡೆದ ನಾನು ಅದೆಷ್ಟು ಅದೃಷ್ಟಶಾಲಿ ಎಂದುಕೊಂಡನು. ಆದರೆ ವಿಧಿ ಈಗ ತಮ್ಮಿಬ್ಬರನ್ನೂ ಬೇರ್ಪಡಿಸುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟನು. ರಾಹುಲನನ್ನು ಕರೆತರುವಂತೆ ಯಶೋಧರೆಗೆ ಹೇಳಿದನು. ಪಿತೃವಾತ್ಸಲ್ಯದ ತುಂಬು ನೋಟದಿಂದ ಮಗುವನ್ನು ಒಮ್ಮೆ ನೋಡಿ ಅಲ್ಲಿಂದ ಹೊರ ನಡೆದನು.